ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವಾಣಿಶ್ರೀ. ಮೊದಲಿಗೆ ಮುಖ್ಯಾಂಶಗಳು. ಚಾಮರಾಜನಗರದಲ್ಲಿ ರೇಷ್ಮೆ ಕೃಷಿ ವಿಸ್ತರಣೆಗೆ ಉತ್ತೇಜನ. ಕೇಂದ್ರ ಸರ್ಕಾರ ರೈತರಿಗಾಗಿ ಉಚಿತ ಉಗ್ರಾಣಗಳನ್ನು ಸ್ಥಾಪಿಸಲಿದೆ ಎಂದ ಕೃಷಿ ಸಚಿವರು. ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ ನೀಡುವುದು ಸರಿಯಾದ ಕ್ರಮವಲ್ಲ ಎಂದು ಅಭಿಪ್ರಾಯಪಟ್ಟ ಶ್ರೀ ಅಶೋಕ್ ಗುಲಾಟಿ. 40 ವರ್ಷದ ನಂತರ ಕೃಷಿ ಮಾಡಿದ ಫಲಿತವಾಗಿ ನೂತನ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದ ಬುಡಕಟ್ಟು ಭತ್ತ. ಇದು ಕಟ್ಟಮುಡಿಕುಡಿಯ ರೈತರ ಯಶೋಗಾಥೆ. 2025-26ನೇ ಹಣಕಾಸು ವರ್ಷದಲ್ಲಿ 30 ಮಿಲಿಯನ್ ಟನ್ ಗೋಧಿಯನ್ನು ಖರೀದಿಸಲಿರುವ ಸರ್ಕಾರ. ನಾಳೆಯಿಂದ ಬೆಂಗಳೂರಿನಲ್ಲಿ ಊಟ ಫ್ರಮ್ ಯುವರ್ ತೋಟ ಮತ್ತು ಅನಂತ ಸೇವಾ ಉತ್ಸವ ಕಾರ್ಯಕ್ರಮ. ಇದೀಗ ವಾರ್ತೆಗಳ ವಿವರ. ಚಾಮರಾಜನಗರದಲ್ಲಿ ರೇಷ್ಮೆ ಕೃಷಿ ವಿಸ್ತರಣೆಗೆ ಉತ್ತೇಜನ. 1980-90ರ ದಶಕದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು. ಆಗ ಜಿಲ್ಲೆಯ 37,000 ಎಕರೆ ಪ್ರದೇಶದಲ್ಲಿ ಹಿಪ್ಪು ನೇರಳೆಯನ್ನು ಬೆಳೆದು ರೈತರು ರೇಷ್ಮೆ ಕೃಷಿ ಮಾಡುತ್ತಿದ್ದರು. ಜಿಲ್ಲೆಯ ಚಾಮರಾಜನಗರ, ಸಂತೆಮರಹಳ್ಳಿ ಮತ್ತು ಹರಿವೆಯಲ್ಲಿ ರೇಷ್ಮೆ ಗೂಡನ್ನು ಖರೀದಿಸುವ ಮಾರುಕಟ್ಟೆಗಳಿದ್ದವು. ಆದರೆ ಚೀನಾದಿಂದ ಬರತೊಡಗಿದ ರೇಷ್ಮೆ ನಮ್ಮ ರೈತರು ಬೆಳೆದ ಗೂಡಿಗೆ ಬೆಲೆ ಕಡಿಮೆ ಮಾಡಿದ್ದು ಮತ್ತು ರೋಗ ರುಜಿನದ ಹಾವಳಿಯಂತಹ ತೊಂದರೆಯಿಂದ ಜಿಲ್ಲೆಯ ಬಹುತೇಕ ರೈತರು ರೇಷ್ಮೆಯಿಂದ ವಿಮುಖರಾಗತೊಡಗಿದರು. ಸದ್ಯಕ್ಕೆ ಜಿಲ್ಲೆಯಾದ್ಯಂತ ಕೇವಲ 1,723 ರೈತರಷ್ಟೇ ಸುಮಾರು 3,387.5 ಎಕರೆಯಲ್ಲಿ ರೇಷ್ಮೆ ಕೃಷಿ ಮಾಡುತ್ತಿದ್ದಾರೆ. ಕೇವಲ ಮುಡಿಗುಂಡಿಯಲ್ಲಿ ಮಾತ್ರ ರೇಷ್ಮೆ ಗೂಡನ್ನು ಖರೀದಿಸುವ ಮಾರುಕಟ್ಟೆ ಇದೆ. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ದರ ಬರಲು ಆರಂಭಿಸಿದ್ದರಿಂದ ಜಿಲ್ಲೆಯಲ್ಲಿ ಮತ್ತೊಮ್ಮೆ ರೇಷ್ಮೆ ಕೃಷಿಯನ್ನು ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ಇಲಾಖೆ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಹಿಪ್ಪು ನೇರಳೆ ಬೆಳೆಯಲು ಎಕರೆಗೆ ಸಾಮಾನ್ಯ ರೈತರಿಗೆ 45,000 ರೂಪಾಯಿ, SC/ST ರೈತರಿಗೆ 54,000 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ರೇಷ್ಮೆ ಹುಳು ಸಾಕಾಣಿಕೆ 600 ಚದರದ ಕಟ್ಟಡ ಕಟ್ಟಲು ಸಾಮಾನ್ಯ ರೈತರಿಗೆ 2.43 ಲಕ್ಷ ರೂಪಾಯಿ, SC/ST ರೈತರಿಗೆ 2.92 ಲಕ್ಷ ರೂಪಾಯಿಯನ್ನು ಇಲಾಖೆ ನೀಡುತ್ತಿದೆ. ಅದಲ್ಲದೆ ಹೊಸದಾಗಿ ರೇಷ್ಮೆ ಸಾಕಣೆ ಮಾಡುವವರಿಗೆ ತಾಲೂಕು ಮಟ್ಟದಲ್ಲಿ ಉಚಿತ ತರಬೇತಿ ಕಾರ್ಯಕ್ರಮಗಳನ್ನು ನೀಡಲಾಗುತ್ತಿದೆ. ರೇಷ್ಮೆ ಇಲಾಖೆಯ ಇಷ್ಟೆಲ್ಲ ಪ್ರಯತ್ನಗಳ ಫಲಿತವಾಗಿ ರೈತರು ಮತ್ತೊಮ್ಮೆ ರೇಷ್ಮೆ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆಯೇ ಎಂಬುದನ್ನು ನೋಡಬೇಕಾಗಿದೆ. ಕೇಂದ್ರ ಸರ್ಕಾರ ರೈತರಿಗಾಗಿ ಉಚಿತ ಉಗ್ರಾಣಗಳನ್ನು ಸ್ಥಾಪಿಸಲಿದೆ ಎಂದ ಕೃಷಿ ಸಚಿವರು. ರೈತನಿಗೆ ಸಿಗುತ್ತಿರುವ ಬೆಲೆಗೂ ಗ್ರಾಹಕ ವ್ಯಯಿಸುತ್ತಿರುವ ದುಡ್ಡಿಗೂ ಇರುವ ಅಂತರವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಕೈಗೆತ್ತಿಕೊಂಡಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಇದೀಗ ರೈತರು ತಾವು ಬೆಳೆದ ಬೆಳೆಯನ್ನು ಉಚಿತವಾಗಿ ಶೇಖರಿಸುವ ವ್ಯವಸ್ಥೆಯನ್ನು ಮಾಡುವ ನಿರ್ಣಯವನ್ನು ತೆಗೆದುಕೊಂಡಿದೆ. ಇದಕ್ಕಾಗಿ ಹೊಸದಾಗಿ ಪ್ರತಿ ಮಾರುಕಟ್ಟೆಯ ಹತ್ತಿರ ನೂತನ ಶೀತಲೀಕರಣ ಘಟಕಗಳನ್ನು ಮತ್ತು ಉಗ್ರಾಣವನ್ನು ತೆರೆಯಲಿದೆ. ಜೊತೆಗೆ ಈಗಾಗಲೇ ಇರುವ ಉಗ್ರಾಣಗಳಲ್ಲೂ ಸಹ ಮೊದಲ 2-3 ತಿಂಗಳ ಸಮಯ ರೈತ ಯಾವುದೇ ಬಾಡಿಗೆ ಕಟ್ಟುವ ಅಗತ್ಯ ಬೀಳದೇ ಇರುವ ಹಾಗೆ ಮಾಡಲು ಸರ್ಕಾರ ನಿರ್ಧರಿಸಿದೆ. ಅಷ್ಟೇ ಅಲ್ಲದೆ ರೈತ ತಾನು ಉಗ್ರಾಣದಲ್ಲಿ ಶೇಖರಿಸಿಟ್ಟ ಆಹಾರ ಉತ್ಪನ್ನಗಳ ರಸೀತಿಯನ್ನು ತೋರಿಸಿ ಸಾಲವನ್ನು ಪಡೆಯಬಹುದು. ಉಚಿತವಾಗಿ ಶೇಖರಣಾ ಘಟಕ ಸಿಕ್ಕರೆ ರೈತರು ಹೆಚ್ಚು ಉತ್ಪನ್ನವನ್ನು ಶೇಖರಿಸಿ ಇಡುತ್ತಾರೆ. ಬೆಲೆ ಬಂದಾಗ ಮಾರಲು ಅಥವಾ ಅದರ ರಸೀತಿ ತೋರಿಸಿ ಮುಂದಿನ ಬೆಳೆಗೆ ಬಂಡವಾಳ ಮಾಡಿಕೊಳ್ಳಲು ಇದರಿಂದ ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಉಗ್ರಾಣದ ಬಾಡಿಗೆಯನ್ನು ಶೂನ್ಯಕ್ಕೆ ಇಳಿಸುವುದರಿಂದ ರೈತರಿಗೆ 2 ರೀತಿಯ ಲಾಭವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ ನೀಡುವುದು ಸರಿಯಾದ ಕ್ರಮವಲ್ಲ ಎಂದು ಅಭಿಪ್ರಾಯಪಟ್ಟ ಶ್ರೀ ಅಶೋಕ್ ಗುಲಾಟಿ. ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರು, ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಪ್ರಾಧ್ಯಾಪಕರು ಮತ್ತು ಆರ್ಥಿಕ ತಜ್ಞರಾಗಿರುವ ಶ್ರೀ ಅಶೋಕ್ ಗುಲಾಟಿ ಅವರು ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ ನೀಡುವುದು ಸರಿಯಾದ ಕ್ರಮವಲ್ಲ. ಇದರಿಂದ ರೈತರ ಸಮಸ್ಯೆ ನಿವಾರಣೆಯಾಗುವ ಬದಲು ಇನ್ನಷ್ಟು ಹೆಚ್ಚಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಒಂದು ಉದಾಹರಣೆಯಾಗಿ, ಯಾವುದಾದರೂ ಒಂದು ಕೃಷಿ ಉತ್ಪನ್ನದ ಮಾರುಕಟ್ಟೆಯ ಬೇಡಿಕೆ 75 ಟನ್ ಇದೆ
ಎಂದಿಟ್ಟುಕೊಳ್ಳೋಣ. ಆದರೆ ನಮ್ಮಲ್ಲಿ ಅದರ ಉತ್ಪಾದನೆ 100 ಟನ್ನಷ್ಟಾಗಿದೆ. ಹೀಗಾದರೆ ಅದರ ಬೆಲೆ ಬೀಳುವುದು ಸಹಜ. ಜಗತ್ತಿನಾದ್ಯಂತ ಎಲ್ಲ ಮಾರುಕಟ್ಟೆಗಳು ನಡೆಯುತ್ತಿರುವುದು ಬೇಡಿಕೆ ಮತ್ತು ಪೂರೈಕೆಯ ತತ್ವದ ಮೇಲೆ. ಯಾವಾಗ ಪೂರೈಕೆ ಬೇಡಿಕೆಗಿಂತ ಹೆಚ್ಚಾಗುತ್ತದೆಯೋ ಆವಾಗ ಬೆಲೆ ಕಡಿಮೆ ಆಗುತ್ತದೆ. ಕಡಿಮೆ ಬೆಲೆಗೆ ಕೃಷಿ ಉತ್ಪನ್ನ ಸಿಗುತ್ತಿದೆ ಎಂದಾದಾಗ ಖರೀದಿ ಸಹ ಹೆಚ್ಚು ನಡೆದು ಅತಿ ಶೀಘ್ರದಲ್ಲಿ ಡಿಮ್ಯಾಂಡ್ ಸಪ್ಲೈ ಸಮವಾಗಿ ಆ ಉತ್ಪನ್ನಕ್ಕೆ ಒಳ್ಳೆಯ ಬೆಲೆ ಬರುತ್ತದೆ. ಆದರೆ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ ನೀಡಿದರೆ ದರ ಎನ್ನುವುದು ಬೇಡಿಕೆ ಮತ್ತು ಪೂರೈಕೆಯ ಮೇಲೆ ನಿರ್ಧಾರವಾಗುವುದಿಲ್ಲ. ಇದರಿಂದ ಹಲವಾರು ತೊಂದರೆಗಳಾಗುವ ಸಾಧ್ಯತೆ ಇದೆ. ಬೇಡಿಕೆಗಿಂತ ಹೆಚ್ಚಿಗೆ ಉತ್ಪನ್ನ ಮಾರುಕಟ್ಟೆಗೆ ಬಂದರೆ ಖಾಸಗಿ ವ್ಯಾಪಾರಿಗಳು ತಮಗೆಷ್ಟು ಬೇಕೋ ಅಷ್ಟನ್ನು ಮಾತ್ರ ಖರೀದಿಸುತ್ತಾರೆ. ಬೆಲೆ ಕಡಿಮೆ ಆಗದೇ ಇರುವುದರಿಂದ ಮಾರುಕಟ್ಟೆಗೆ ಹೆಚ್ಚಾಗಿ ಬಂದ ಮಾಲನ್ನು ಯಾರೂ ಸಹ ಕೊಳ್ಳುವವರು ಇರುವುದಿಲ್ಲ. ಉಳಿದ ಎಲ್ಲವನ್ನು ಸರ್ಕಾರವೇ ಖರೀದಿಸಬೇಕಾಗಿ ಬರುತ್ತದೆ. ಸರ್ಕಾರಕ್ಕೆ ಸಹ ಅದನ್ನು ಮಾರುವುದು ಸುಲಭವಾಗುವುದಿಲ್ಲ. ಭಾರತದಲ್ಲಿ ಭತ್ತ, ಗೋಧಿ, ತೊಗರಿ ಬಿಟ್ಟರೆ ಉಳಿದ 20 ಬೆಳೆಗಳ ಖರೀದಿ ಪ್ರಕ್ರಿಯೆ ಸರಿಯಾಗಿ ನಡೆಯುತ್ತಿಲ್ಲ. ರೈತರು ಬೆಳೆದ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಇರುವ ಎಲ್ಲ ಕೃಷಿ ಉತ್ಪನ್ನಗಳನ್ನು ಖರೀದಿಸುವ ಶಕ್ತಿ, ಗೋದಾಮು ಮಾಡುವ ವ್ಯವಸ್ಥೆ, ಮಾರುವ ಅವಕಾಶ ಸರ್ಕಾರಕ್ಕೆ ಇಲ್ಲ. ಇನ್ನು ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ದರಕ್ಕೆ ಯಾವುದಾದರೂ ಬೆಳೆ ಮಾರಾಟವಾದರೆ ಬಾಕಿ ಮೊತ್ತವನ್ನು ಸರ್ಕಾರ ನೇರವಾಗಿ ರೈತರಿಗೆ ಕೊಡುತ್ತೇವೆ ಎನ್ನುವುದು ಸಹ ಉಚಿತವಲ್ಲ. ಸರ್ಕಾರ ಬಾಕಿ ಮೊತ್ತವನ್ನು ನೀಡಲು ಸಿದ್ಧವಾಗಿದೆ ಎಂದು ತಿಳಿದ ನಂತರ ಬೇಕೆಂದಲೇ ಮಧ್ಯವರ್ತಿಗಳು ಕಡಿಮೆ ಬೆಲೆಗೆ ಹರಾಜು ಕೂಗುತ್ತಾರೆ. ಇದರಿಂದ ರೈತರಿಗೆ ಮತ್ತು ಸರ್ಕಾರಕ್ಕೆ ಎರಡಕ್ಕೂ ನಷ್ಟ. ರೈತರು ಒಟ್ಟಾರೆ ಬೆಳೆದ ಅಕ್ಕಿ, ಗೋಧಿ, ತೊಗರಿ, ಸೋಯಾಬೀನ್, ಉದ್ದು, ಶೇಂಗಾ ಎಲ್ಲವನ್ನೂ ಸೇರಿಸಿ ಕೇವಲ 10% ಮಾತ್ರ ಸರ್ಕಾರ MSP ಯೋಜನೆ ಅಡಿಯಲ್ಲಿ ತೆಗೆದುಕೊಳ್ಳುತ್ತಿದೆ. ಉಳಿದ 90% ರೈತರು ಸಾಮಾನ್ಯ ಮಾರುಕಟ್ಟೆಯಲ್ಲೇ ಮಾರುತ್ತಿದ್ದಾರೆ. ಆದ್ದರಿಂದ ರೈತರ ಒತ್ತಾಯ, ಉಗ್ರ ಹೋರಾಟ, ಆಮರಣ ಉಪವಾಸಕ್ಕೆ ಮಣಿದು ಸರ್ಕಾರ MSPಯನ್ನು ಕಾನೂನು ಪರಿಧಿಯೊಳಗೆ ತಂದರೆ ರೈತರು ಬೆಳೆದ ಬೆಳೆಯನ್ನು ಮಾರಾಟ ಮಾಡಲು ಸಾಧ್ಯವಾಗದೇ ಇರಬಹುದು ಎಂದು ಶ್ರೀ ಅಶೋಕ್ ಗುಲಾಟಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು.
ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. 40 ವರ್ಷದ ನಂತರ ಕೃಷಿ ಮಾಡಿದ ಫಲಿತವಾಗಿ ನೂತನ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದ ಬುಡಕಟ್ಟು ಭತ್ತ. ಇದು ಕಟ್ಟಮುಡಿಕುಡಿಯ ರೈತರ ಯಶೋಗಾಥೆ. ಕೇರಳದ ಇಡುಕ್ಕಿ ಜಿಲ್ಲೆಯ ಕಟ್ಟಮುಡಿಕುಡಿ ದಟ್ಟ ಅರಣ್ಯದ ನಡುವೆ ಇರುವ ಬುಡಕಟ್ಟು ಜನಾಂಗಗಳೇ ಹೆಚ್ಚಾಗಿ ವಾಸಿಸುವ ಒಂದು ಸಣ್ಣ ಗ್ರಾಮ. ಅಲ್ಲಿನ ಜನರು ಕೃಷಿ ಮಾಡುವುದನ್ನು ನಿಲ್ಲಿಸಿ ಸುಮಾರು 40 ವರ್ಷಗಳೇ ಆಗಿದ್ದವು. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಸಲೀಂ ಅಲಿ ಫೌಂಡೇಶನ್ KVKಯವರ ಕುಟುಂಬಶ್ರೀ ಯೋಜನೆಯ ಸಹಾಯದಿಂದ ಕಟ್ಟಮುಡಿಕುಡಿಯ ಗ್ರಾಮಸ್ಥರಿಗೆ ಭತ್ತದ ಬೇಸಾಯದ ಬಗ್ಗೆ ತರಬೇತಿ ನೀಡಲಾಗಿತ್ತು. ಕೇರಳ ರಾಜ್ಯ ಕೃಷಿ ಇಲಾಖೆ ರೈತರಿಗೆ ಉಚಿತವಾಗಿ ಸುಣ್ಣ, ಸಾವಯವ ಗೊಬ್ಬರ, ಕುಂಜುನ್ನಿ, S4 ಮತ್ತು ಕುರುವ ತಳಿಯ ಭತ್ತದ ಬಿತ್ತನೆ ಬೀಜಗಳನ್ನು ನೀಡಿತ್ತು. ಇದರ ಪರಿಣಾಮವಾಗಿ 2018ರಲ್ಲಿ ಸುಮಾರು 20 ಎಕರೆಯಲ್ಲಿ ಮತ್ತೊಮ್ಮೆ ಆ ಕುಗ್ರಾಮದಲ್ಲಿ ಕೃಷಿ ಆರಂಭವಾಗಿದೆ. ಇದಾಗಿ ಸುಮಾರು 5 ವರ್ಷಗಳ ನಂತರ ಈಗ ಗ್ರಾಮದ ಪ್ರತಿಯೊಂದು ಕುಟುಂಬವೂ ಸಹ ಭತ್ತ ಬೆಳೆಯುತ್ತಿದೆ. ಅಲ್ಲಿನ ಪ್ರತಿಯೊಬ್ಬ ಗ್ರಾಮಸ್ಥನೂ ಸಹ ಕಾಡು ಪ್ರಾಣಿಗಳ ಹಾವಳಿಯಿಂದ ತಾವು ಬೆಳೆದ ಭತ್ತವನ್ನು ಕಾಪಾಡಲು 24 ಗಂಟೆ ಕಾವಲು ಕಾಯುತ್ತಾನೆ. ಇದರಿಂದ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗಿದ್ದು, ಕೃಷಿ ಇಲಾಖೆ ಕುಂಜುಪಟ್ಟಿ ಭತ್ತ ಎನ್ನುವ ಬ್ರ್ಯಾಂಡ್ನ ಹೆಸರಿನಲ್ಲಿ ಮಾರಾಟ ಮಾಡುತ್ತಿದೆ. ಈ ಭತ್ತ ಕೇರಳದಾದ್ಯಂತ ಪ್ರಸಿದ್ಧವಾಗಿದ್ದು, ಬ್ರ್ಯಾಂಡಿಗೆ ಉತ್ತಮ ಬೇಡಿಕೆ ಬಂದು ಅದ್ಭುತ ಲಾಭವನ್ನು ಕಟ್ಟುಮುಡಿಕುಡಿಯ ರೈತರು ಪಡೆದುಕೊಳ್ಳುತ್ತಿದ್ದಾರೆ. ಇದೀಗ ಅಲ್ಲಿನ ಬುಡಕಟ್ಟು ಜನಾಂಗ ನಿಧಾನವಾಗಿ ಭತ್ತದ ಜೊತೆಗೆ ಬೇರೆ ಬೆಳೆಗಳನ್ನು, ಮೀನನ್ನು ಸಹ ಸಾಕುತ್ತಿದ್ದಾರೆ. ಒಟ್ಟಾರೆ ಕೃಷಿ ತನ್ನನ್ನು ಮತ್ತು ಗ್ರಾಮಸ್ಥರನ್ನು ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯುತ್ತಿದೆ. 2025-26ನೇ ಹಣಕಾಸು ವರ್ಷದಲ್ಲಿ 30 ಮಿಲಿಯನ್ ಟನ್ ಗೋಧಿಯನ್ನು ಖರೀದಿಸಲಿರುವ ಸರ್ಕಾರ. 2024-25ನೇ ಹಣಕಾಸು ವರ್ಷದಲ್ಲಿ ಕೇಂದ್ರ ಸರ್ಕಾರ ರೈತರಿಂದ ಸುಮಾರು 34.15 ಮಿಲಿಯನ್ ಟನ್ ಗೋಧಿಯನ್ನು ಖರೀದಿಸುವ ಗುರಿಯನ್ನು ಹೊಂದಿತ್ತು. ಆದರೆ ಕೊನೆಗೆ 23.6 ಮಿಲಿಯನ್ ಟನ್ ಗೋಧಿಯನ್ನು ಮಾತ್ರ ಖರೀದಿಸಲು ಸಾಧ್ಯವಾಗಿತ್ತು. ಈ ವರ್ಷ ಭಾರತದ ಗೋಧಿಯ ಇಳುವರಿ 115 ಮಿಲಿಯನ್ ಟನ್ಗಿಂತ ಅಧಿಕ ಇರಲಿದೆ ಎನ್ನಲಾಗಿದೆ. ಇಳುವರಿ ಹೆಚ್ಚಿದ್ದರೂ ಸಹ ಸರ್ಕಾರ ಹಿಂದಿನ ವರ್ಷಕ್ಕಿಂತ ಕಡಿಮೆ, ಅಂದರೆ 30 ಮಿಲಿಯನ್ ಟನ್ನಷ್ಟು ಗೋಧಿಯನ್ನು ರೈತರಿಂದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಖರೀದಿಸಲು ನಿರ್ಧರಿಸಿದೆ. ಗೋಧಿಯ MSPಯನ್ನು ಕ್ವಿಂಟಾಲ್ಗೆ 2,425 ರೂಪಾಯಿ ನಿಗದಿಪಡಿಸಲಾಗಿದೆ. ಕಳೆದ 3 ವರ್ಷಗಳಿಂದ ಸರ್ಕಾರಕ್ಕೆ ತಾನು ಅಂದುಕೊಂಡಷ್ಟು ಗೋಧಿಯನ್ನು ಖರೀದಿಸಲು ಸಾಧ್ಯವಾಗಿಲ್ಲ. ಮೊದಲೇ ಕಡಿಮೆ ಪ್ರಮಾಣದ ಗೋಧಿಯನ್ನು ಖರೀದಿಸಲು ನಿರ್ಧರಿಸಿದೆ. ಈ ಬಾರಿಯಾದರೂ ಸರ್ಕಾರ ತನ್ನ ಗುರಿಯನ್ನು ತಲುಪಲಿ ಎಂದು ರೈತರು ಅಭಿಪ್ರಾಯಪಟ್ಟಿದ್ದಾರೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಊಟ ಫ್ರಮ್ ಯುವ ತೋಟ ಮತ್ತು ಅನಂತ ಸೇವಾ ಉತ್ಸವ ಕಾರ್ಯಕ್ರಮ. ದಿವಂಗತ ಶ್ರೀ ಅನಂತಕುಮಾರ್ ಅವರು ಸ್ಥಾಪಿಸಿದ ಆದಮ್ಯ ಚೇತನ ಶ್ರೀಮತಿ ಗಿರಿಜಾ ಶಾಸ್ತ್ರಿ ಸ್ಮಾರಕ ಸಂಸ್ಥೆಯವರು ನಡೆಸುವ ಊಟ ಫ್ರಮ್ ಯುವ ತೋಟ ಮತ್ತು ಅನಂತ ಸೇವಾ ಉತ್ಸವ ಕಾರ್ಯಕ್ರಮ ನಾಳೆಯಿಂದ 2 ದಿನಗಳ ಕಾಲ ಬೆಂಗಳೂರಿನ ಜಯನಗರದ MES ಮೈದಾನದಲ್ಲಿ ನಡೆಯಲಿದೆ. ಸಾವಯವ ತಾರಸಿ ತೋಟಗಳ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮಗಳು, ಪ್ರದರ್ಶನ, ತಾರಸಿ ತೋಟದ ಪರಿಕರ, ಬೀಜ, ಸಾವಯವ ಗೊಬ್ಬರದ ಮಾರಾಟ ಈ ಕಾರ್ಯಕ್ರಮದ ವಿಶೇಷತೆಗಳಾಗಿವೆ. ನಗರ ಆಹಾರ ಪದ್ಧತಿ, ಕಂಟೇನರ್ ತೋಟಗಾರಿಕೆ, ಗೊಬ್ಬರ ತಯಾರಕ ವಿಧಾನಗಳು, ಸಸ್ಯಾಭಿವೃದ್ಧಿ ತಂತ್ರಜ್ಞಾನಗಳು, ಇಸ್ರೋ ಲೇಔಟ್ನ ಹಿರಿಯ ಕೃಷಿಕರಾದ ಶ್ರೀ ಶ್ರೀನಾಥ್ ರಾವ್ ಅವರಿಂದ ನಗರ ಕೃಷಿಯಲ್ಲಿ ಆರ್ಕಿಡ್ಸ್ ಬೆಳೆಯುವ ಬಗ್ಗೆ ಕಾರ್ಯಾಗಾರಗಳು ಕೂಡ ಇರಲಿವೆ. ನೋಂದಣಿಗೆ www.adamyachetana.orgಗೆ ಭೇಟಿ ನೀಡಿ ಬಹಳಷ್ಟು ಸಂಖ್ಯೆಯಲ್ಲಿ ನಗರವಾಸಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಆಹಾರವನ್ನು ತಾವೇ ಬೆಳೆದುಕೊಳ್ಳುವ, ಖಾಲಿ ಇರುವ ತಾರಸಿಯಲ್ಲಿ ಹೊಸ ಕೃಷಿ ಲೋಕ ಸೃಷ್ಟಿಸುವ ಒಂದು ಹವ್ಯಾಸವನ್ನು ಬೆಳೆಸಿಕೊಳ್ಳಿ ಎಂದು ಕೋರಿಕೊಳ್ಳಲಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಇನ್ನಷ್ಟು ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ನಮ್ಮ ಫಾರಂ ಟಿವಿ. ನಮಸ್ಕಾರ.